ನೀವೇನಾದ್ರೂ ಶೃಂಗೇರಿಗೆ ಹೋಗ್ತಾ ಇದ್ರೆ, ಶೃಂಗೇರಿಲಿ ಒನ್ ಡೇ ಸ್ಟೇ ಆಗ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ. ಶೃಂಗೇರಿಲಿ ಗವರ್ನಮೆಂಟ್ ರೂಮ್ಸ್ ಗಳಿದಾವೆ, ಅದನ್ನ ಆನ್ಲೈನ್ ಅಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲಿಗೆ ಗೂಗಲ್ಗೆ ಬಂದು ಆನ್ಲೈನ್ ಅಕಾಮಡೇಷನ್ ಬುಕ್ಕಿಂಗ್ ಫಾರ್ ಶೃಂಗೇರಿ ಶಾರದಾಂಬ ಟೆಂಪಲ್ ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇದೆಲ್ಲ ಆನ್ಲೈನ್ ಅಕಾಮಡೇಷನ್ ಬುಕ್ಕಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಪ್ರೊಸೀಡ್ ಅಂತ ಇರ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಗ್ರೀನ್ ಮಾರ್ಕ್ ಇದೆಲ್ಲ ಆ ದಿನಗಳೆಲ್ಲ ಬುಕ್ಕಿಂಗ್ಸ್ ಅವೈಲೇಬಲ್ ಇರ್ತದೆ. ರೆಡ್ ಮಾರ್ಕ್ ಇದೆಲ್ಲ ಅದೆಲ್ಲ ಅವೈಲೇಬಲ್ ಇಲ್ಲ ಅಂತ. ಈಗ ಒಂದು ರೂಮ್ ಬುಕ್ಕಿಂಗ್ ಮಾಡಿ ತೋರಿಸ್ತೀನಿ ಹೇಗೆ ಬುಕ್ ಮಾಡೋದು ಅಂತ. ಇಲ್ಲಿ 2 ತರ ರೂಮ್ ಬಿಲ್ಡಿಂಗ್ ಇದಾವೆ. ಮೊದಲನೇದು ಶ್ರೀ ಭಾರತಿ ತೀರ್ಥ ಕೃಪಾ, ಅದು 700 rupees ಚಾರ್ಜ್ ಮಾಡ್ತಾರೆ ಒನ್ ಡೇಗೆ. ಇನ್ನೊಂದು ಶ್ರೀ ಶಾರದಾ ಕೃಪಾ ಯಾತ್ರೆ ನಿವಾಸ, ಇದು 500 ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಂದು 500 rupees ಬುಕ್ ಮಾಡಿ ತೋರಿಸ್ತೀನಿ ಹೇಗೆ ಬುಕ್ ಮಾಡೋದು ಅಂತ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೋಟಲ್ 3 ಸ್ಟೆಪ್ ಇರ್ತದೆ. ಮೊದಲನೇ ಸ್ಟೆಪ್ ಮುಗಿತಲ್ವ, ಈಗ 2ನೇ ಸ್ಟೆಪ್ ಪರ್ಸನ್ಸ್ ಇನ್ಫಾರ್ಮೇಶನ್ ಹಾಕ್ಬೇಕು. ಏನಂದ್ರೆ ನೇಮು, ಏಜು, ಆಧಾರ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಅದನ್ನೆಲ್ಲ ಹಾಕಾದ್ಮೇಲೆ ನೀವೇ ಇಬ್ರು ಪರ್ಸನ್ಸ್ ಇದ್ರೆ ಕೆಳಗಡೆ ಅವ್ರದ್ದು ಡೀಟೇಲ್ಸ್ ಹಾಕ್ಬೇಕು. ಇದನ್ನೆಲ್ಲ ಹಾಕಿ ಪ್ರೊಸೀಡ್ ಅಂತ ಕೊಟ್ರೆ ನೆಕ್ಸ್ಟ್ ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟ್ ಅಲ್ಲಿ ಇಲ್ಲಿ ಪೇ ಯೂಸಿಂಗ್ UPI ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋನ್ ಪೇ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಟ್ರೆ ಡೈರೆಕ್ಟ್ ಆಗಿ ಫೋನ್ ಪೇಗೆ ಹೋಗುತ್ತೆ. ಫೋನ್ ಪೇ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಸ್ಲಿಪ್ ಬರ್ತದೆ. ಆ ಸ್ಲಿಪ್ ನ ತಕೊಂಡು ನೀವು ಶಾರದಾಂಬ ಟೆಂಪಲ್ ಹತ್ರ ಏನ್ ಬಿಲ್ಡಿಂಗ್ ಇದೆಯಲ್ಲ ಆ ಬಿಲ್ಡಿಂಗ್ ಹತ್ರ ಹೋದ್ರೆ ನಿಮ್ಗೆ ರೂಮ್ಸ್ ನ ಕೊಡ್ತಾರೆ. ಇದಿಷ್ಟು ಶಾರದಾಂಬ ಟೆಂಪಲ್ ಹತ್ರ ಗವರ್ನಮೆಂಟ್ಸ್ ರೂಮ್ ನ ಹೇಗೆ ಬುಕ್ ಮಾಡೋದು ಆನ್ಲೈನ್ ಅಲ್ಲಿ ಅಂತ ಹೇಳಿದೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಇದೇ ತರ ಟ್ರಾವೆಲ್ ಇನ್ಫಾರ್ಮೇಶನ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.